ಹಾಯ್ ಸ್ನೇಹಿತರೆ, ಸ್ಟಾಕ್ ಟ್ರೇಡಿಂಗ್ ಕನ್ನಡಗೆ ಸ್ವಾಗತ. ನಿಮಗೆ ಇಲ್ಲಿ ನಾನು ಯಾವುದೇ ಫಂಡಮೆಂಟಲ್ಸ್ ಹೇಳಲ್ಲ, ಖಾಲಿ ಟೆಕ್ನಿಕಲ್ಸಲ್ಲಿ ಎಲ್ಲಿ ಬೈಯರ್ಸ್ ಇದೆ ಎಲ್ಲಿ ಸೆಲ್ಲರ್ಸ್ ಇದ್ದಾರೆ ಮಾತ್ರ ನಾನು ಇದರಲ್ಲಿ ನಿಮ್ಗೆ ಹೇಳ್ತೀನಿ. ಫಂಡಮೆಂಟಲ್ಸ್ ಬೇಕು ಅಂದರೆ ನಿಮ್ಗೆ ಯಾವ ಸ್ಟಾಕ್ ಬೇಕು ಅಂತ ಸ್ಟಾಕನ್ನು ನನಗೆ ಚಾರ್ಟಲ್ಲೇ ಮೆನ್ಷನ್ ಮಾಡಿದರೆ ನಾನು ಅದ್ರ ಬಗ್ಗೆ ಫಂಡಮೆಂಟಲ್ಸ್ ಹೇಳ್ತೀನಿ. ಪ್ಯೂರ್ಲಿ ಟೆಕ್ನಿಕಲ್ಸ್ ನಮಗೆ ಇಂಪಾರ್ಟೆಂಟ್ ಇರುತ್ತೆ, ಫಂಡಮೆಂಟಲ್ಸ್ ಅಲ್ಲ. ಫಂಡಮೆಂಟಲ್ಸ್ ಎಲ್ಲಿ ಇನ್ವೆಸ್ಟ್ಮೆಂಟ್ಸ್ಗೆ ಇದ್ದರೆ ಫಂಡಮೆಂಟಲ್ಸ್ ಇಂಪಾರ್ಟೆಂಟ್ ಆಗಿದೆ. ನಾವು ಟ್ರೇಡಿಂಗ್ ಮಾಡೋದಕ್ಕೆ ಯಾವತ್ತು ಟೆಕ್ನಿಕಲ್ಸ್ ಎಲ್ಲ ನೋಡಬೇಕಾಗುತ್ತೆ. ಎಸ್ಪೆಷಲಿ ನಿಫ್ಟಿಗೆ ಬಂದ್ಬಿಟ್ಟು ನಿಫ್ಟಿ ಪುಟ್ಟು ಕಾಲು ಯಾವತ್ತೂ ಮಾಡಬೇಡಿ, ಅದು ತುಂಬಾ ಪ್ರೀಮಿಯಂ ಕರಗೋ ಸೆಗ್ಮೆಂಟು, ನಿಮಗೆ ರಿಸ್ಕು ಜಾಸ್ತಿ ಇರುತ್ತೆ. ಇದರಲ್ಲಿ ಬಂದರೆ ನಿಫ್ಟಿ ಫ್ಯೂಚರ್ಸ್ ಆದರೆ ಚೆನ್ನಾಗಿರುತ್ತೆ, ಒಳ್ಳೆಯದು. ನಿಫ್ಟಿ ಫ್ಯೂಚರ್ಸನ್ನು ನಾವು ಯಾವ ಥರ ನೋಡ್ಕೊಳ್ಳೋದು ಅಂತ ನಿಮಗೆ ಒನ್ ಬೈ ಒನ್ ಹೇಳ್ತಾ ಬರ್ತೀನಿ ನೋಡಿ. ಈಗ ಇದು ನಿಫ್ಟಿ ಲಾಂಚ್ ಮಾಡ್ಕೊತೀನಿ. ಶುರು ಮಾಡಿದ್ರೆ ನೋಡಿ, ನಿಫ್ಟಿಯಲ್ಲಿ ನಮಗೆ ಈಗ ಮೇಲಿಂದ ಕೆಳಗೆ ಹಿಟ್ಟಿಂಗ್ ಆಗಿ ಬರ್ತಾ ಇದೆ ಅಲ್ವಾ, ಇದು ನಮ್ಗೆ ಎಲ್ಲಿವರೆಗೂ ಬರ್ಬೋದು ಅಂತ ಮೊದಲೇ ಯಾರು ಗೆಸ್ ಮಾಡೋಕ್ಕಾಗಲ್ಲ. ಆದರೆ ಟೆಕ್ನಿಕಲ್ಸ್ ಬಗ್ಗೆ ಅವೇರ್ನೆಸ್ ಇರೋರಾದರೆ ಇಲ್ಲಿಂದ ನಮ್ಗೆ ರಿವರ್ಸಲ್ ಆಗೋ ಚಾಯ್ಸ್ ಇರುತ್ತೆ, ಅದನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಇದರಲ್ಲಿ ನೋಡಿದ್ರೆ ನಮಗೆ ಈ ಏರಿಯಾನ ಏನು ಮಾರ್ಕ್ ಮಾಡ್ತೀವಿ ನೋಡಿ, ಈ ಏರಿಯಾ, ಈ ಬಿಟ್ವೀನಲ್ಲಿ ನಮಗೆ ಸ್ವಲ್ಪ ಇಲ್ಲಿಂದ ಏನು ಫಾಸ್ಟಾಗಿ ಬೀಳ್ತಾ ಇದೆ, ಇಲ್ಲಿ ರಿವರ್ಸಲ್ ಒಂದು ಗ್ರೀನ್ ಕ್ಯಾಂಡಲ್ ಆದರೆ ಇಲ್ಲಿ ಬಿಡೋ ಚಾಯ್ಸ್ ಇದೆ. ಅದೇ ಪುಟ್ಟು ಕಾಲ್ ಮಾಡಿರೋದಾದರೆ ಇಲ್ಲಿಂದ ನಿಮ್ಗೇನೋ ಗೈನ್ ಆಗ್ತಾ ಬಂದಿರುತ್ತೆ. ಈ ಏರಿಯಾದಲ್ಲಿ ಪ್ರೀಮಿಯಂ ಅನ್ನೋದು ಒಂದು ಗ್ರೀನ್ ಕ್ಯಾಂಡಲ್ ಬಿದ್ದರೆ ಸಾಕು, ನಿಮ್ಮ ಪ್ರೀಮಿಯಂ ನೀಟಾಗಿ ಕರಗೋಗಿರುತ್ತೆ. ಓಕೆನಾ? ಪುಟ್ಟು ಕಾಲು ಸ್ಪೆಲ್ ಮಾಡ್ತೀವಿ ಅಂದರೆ ಅದು ನಿಮ್ಗಿಷ್ಟ, ಸೊ ಅದು ಮಾರ್ಕೆಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಫ್ಯೂಚರ್ಸ್ ಎಲ್ಲ ಆದರೆ ನಿಮಗೆ ರಿಸ್ಕ್ ಅನ್ನೋದು ಕಮ್ಮಿ ಇರುತ್ತೆ. ಬಟ್ ಆಕ್ಟಿವೇಟ್ ಆಗಿ ಇರ್ತೀವಿ ಅನ್ನೋರು ಮಾತ್ರ ಇಲ್ಲಿ ನೀವು ಟ್ರೇಡ್ ತೆಗೆದುಕೋಬೋದು, ಅದು ನಿಮ್ಮ ಒಂದು ಡಿಸಿಷನ್ ಆಗಿರುತ್ತೆ. ಈ ಏರಿಯಾದಲ್ಲಿ ನಮಗೆ ಒಂದು ಗ್ರೀನ್ ಕ್ಯಾಂಡಲ್ ಬೀಳೋ ಚಾಯ್ಸ್ ಇದೆ. ಆ ನಂತರದ ಕ್ಯಾಂಡಲ್ಸ್ ಯಾವ ಥರ ಬೀಳುತ್ತೆ ಅಂತ ನೋಡಿಕೊಂಡು ಇಲ್ಲಿಂದ ನಮಗೆ ಮೇಲಕ್ಕೆ ಹೋಗುತ್ತಾ ಇಲ್ಲ ಇನ್ನೂ ಒಂದು ಸ್ಟೆಪ್ ಕೆಳಗೆ ಬರುತ್ತಾ ಅಂತ ನೋಡಬೇಕಾಗತ್ತೆ. ಸ್ಟಾಪ್ ಲಾಸ್ ಯಾರನ್ನು ಇಟ್ಕೋಬೇಕು ಅಂದರೆ ನಿಮ್ಗೇನು ಮಾರ್ಕ್ ಮಾಡಿದ್ವಿ ಇದ್ರ ಬಿಲೋ ನಿಮಗೆ ಈ ಏರಿಯಾವರೆಗೂ ನಿಮಗೆ ಸ್ಟಾಪ್ ಲಾಸ್ ಹೋಲ್ಡ್ ಮಾಡ್ಬೋತೀನಿ ಅಂದರೆ ಹೋಲ್ಡ್ ಮಾಡ್ಬೋದು. ಈ ಏರಿಯಾವರೆಗೂ ನೀವು ಹೋಲ್ಡ್ ಮಾಡ್ಬೋದು. ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ನೀವು ಹೋಲ್ಡ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿಂದ ನಿಮಗೆ ಜಾಸ್ತಿ ಮ್ಯಾಕ್ಸಿಮಮ್ ಅಂದರೆ ಒಂದು 100 ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಲಾಸ್ ಹಾಕೋಕ್ಕೆ ರೆಡಿ ಆಗ್ಬೋದು ಹೊರತು ಅದ್ರ ಮೇಲೆ ಲಾಸ್ ಹಾಕಿ ರೆಡಿ ಆಗಬಾರ್ದು. ನೀವು ಇನ್ನೂ ನಿಮ್ಗೇನು 100 ಪಾಯಿಂಟ್ಸ್ ಲಾಸ್ ಆಗಿದೆ, ರಿಕವರ್ ಆಗುತ್ತೆ ಅನ್ನೋದು ಕಾಯ್ಕೊಂಡಿದ್ರೆ ಇನ್ನು ಹೆವಿ ಲಾಸ್ ಆಗುತ್ತೆ. ಸೊ ನಮಗೆ ಲಾಸ್ ಅನ್ನೋದು ಮಿನಿಮಮ್ ಇರಬೇಕು, ಪ್ರಾಫಿಟ್ ಅನ್ಲಿಮಿಟೆಡ್ ಆಗಿರಬೇಕು. ಓಕೆನಾ? ಸೊ ಈ ಏರಿಯಾದಲ್ಲಿ ನಮಗೇನಿದೆ ಬೈಯರ್ರು ಇಲ್ಲಿ ಈ ಏರಿಯಾಗೆ ಟಚ್ ಆಗಿದ ತಕ್ಷಣ ಒಂದು ಸ್ವಿಂಗ್ ಕೊಡುತ್ತೆ, ಅಟ್ಲೀಸ್ಟ್ ಅಂದರೆ ಒಂದು ಸ್ವಿಂಗ್ ಕೊಡುತ್ತೆ. ಅಲ್ಲಿಂದ ನಮ್ಗೆ ಮತ್ತೆ ನೆಕ್ಸ್ಟ್ ಕ್ಯಾಂಡಲ್ ಯಾವ ಥರ ಬೀಳುತ್ತೆ ಡೇ ಕ್ಯಾಂಡಲ್ ಅಂತ ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಅಲ್ಲಿಂದ ಕೆಳಗೆ ಬಂತು ಅಂದರೆ ನಮಗೆ ಈ ಏರಿಯಾವರೆಗೂ ಯಾವುದೇ ಥರ ಬೈ ಆರ್ಡರ್ಸ್ ನಿಲ್ಲಲ್ಲ. ಇಲ್ಲಿ ಬೈ ಆರ್ಡರ್ಸ್ ಇದೆ ಬಟ್ ನಿಲ್ಲಲ್ಲ. ಈ ಏರಿಯಾದಲ್ಲಿ ನಮಗೆ ಸಸ್ಟೈನ್ ಆಗ್ಬೋದು ಅನ್ನೋದು ಇಲ್ಲಿ ನಮಗೆ ಅರ್ಥ ಆಗ್ತಿದೆ. ಈ ಏರಿಯಾವರೆಗೂ ಬಂದ ಮೇಲೆ ಬರೋ ಸ್ಪೀಡ್ ನೋಡಿಕೊಂಡು ನಾವು ಹೇಳ್ಬೇಕಾಗತ್ತೆ. ಈಗ ಮಾರ್ಕೆಟ್ ಈ ಥರ ಬೀಳ್ತಿದೆಯಲ್ವಾ, ಇದಕ್ಕೆ ನಾವು ನೋಡ್ಬೇಕಾದ್ರೆ 5 ಇಂಪಾರ್ಟೆಂಟ್ ಸ್ಟಾಕ್ಸ್ ಇದೆ. ಯಾವ ಒಂದು ಒನ್ ಬೈ ಒನ್ ನೋಡ್ಕೊಂಡು ಬರೋಣ. ಈಗ ನೋಡಿ, ಫಸ್ಟು ರಿಲಯನ್ಸು ನಮ್ಮ ನಿಫ್ಟಿ 50ಯಲ್ಲಿ ಮೆಜಾರಿಟಿ ಮಾರ್ಜಿನ್ ಅನ್ನೋದು ನಿಫ್ಟಿ 50ಗೆ ರಿಲಯನ್ಸ್ಗೆ ಇರುತ್ತೆ. ನೋಡಿ, ರಿಲಯನ್ಸು ಆಲ್ರೆಡಿ ಬೀಳ್ತಾ ಇದೆ, ಇಲ್ಲಿರೋ ಬೈ ಆರ್ಡರ್ಸ್ನ ಕ್ಲಿಯರ್ ಮಾಡ್ಕೊಂಡು ಮೇಲೆ ಹೋಗಿ ಕ್ಲಿಯರ್ ಮಾಡ್ಕೊಂಡಿದೆ. ಸೊ ಈ ನಮಗೆ ಹಿಟ್ಟಿಂಗು ಬೀಳ್ತಾ ಇದೆ, ಇಲ್ಲಿ ಬಂದು ಎಲ್ಲೋ ಒಂದು ಸ್ಟೇಬಲ್ ಆಗುತ್ತೆ. ಸ್ಟೇಬಲ್ ಆಗೋಕ್ಕೆ ವೆಯ್ಟ್ ಮಾಡೋದು ಉತ್ತಮ. ನನಗೆ ಗೊತ್ತಿದ್ದು ಈ ಏರಿಯಾದಲ್ಲಿರೋ ಬೈ ಆರ್ಡರ್ಸ್, ಈ ಏರಿಯಾ ಏನು ಬೈ ಆರ್ಡರ್ಸ್ ಇದೆ ಈ ಬೈ ಆರ್ಡರ್ಸ್ನ ಕ್ಲಿಯರ್ ಮಾಡುತ್ತೆ.
ಕ್ಲಿಯರ್ ಮಾಡುತ್ತೆ. ಈ ಏರಿಯಾವರೆಗೂ ನಮಗೆ ಮಾರ್ಕ್ ಮಾಡ್ತೀನಿ ನೋಡಿ. ಈ ಏರಿಯಾದಲ್ಲಿ ನಮಗೆ ಸ್ವಲ್ಪ ನಿಲ್ಲೋ ಚಾಯ್ಸ್ ಇದೆ, ಬಟ್ ಈ ಏರಿಯಾದಲ್ಲಿ ಇನ್ನ ಅವರು ಟಾರ್ಗೆಟ್ ಮಾಡ್ತಿರೋದೇನು ಈ ಏರಿಯಾ ಏನಿದೆ. ಲಾಸ್ಟ್ ಟೈಮ್ ನಾವು ಅವ್ರಿಗೆ ಅವಕಾಶ ಕೊಡ್ದಿರ ಕರ್ಕೊಂಡು ಹೋಗಿದೆ ಏನಿದೆ ಈ ಏರಿಯಾವರೆಗೂ ಅವ್ರು ಟ್ರೈ ಮಾಡ್ತಿದ್ದಾರೆ. ಈ ಏರಿಯಾವರೆಗೂ ತಂದು ಇಲ್ಲಿಂದ ರಿವರ್ಸಲ್ ಎತ್ಕೊಂತಾರೆ. ನೀವು ಈ ಏರಿಯಾಗೆ ಬಂದಾಗ ಹುಷಾರಾಗಿರಿ. 252 2700 ಸಮಥಿಂಗ್ ಏನಿದೆ ಈ ಏರಿಯಾ ಬಂದವರೆ ನೀವು ಅಲರ್ಟ್ ಆಗಿರಬೇಕು. ಯಾರಾದರೂ ನಾವು ಬೈ ಮಾಡೋಕ್ಕೆ ನಮ್ಗೆ ಇಂಟ್ರೆಸ್ಟ್ ಇದೆ ಅದರಲ್ಲಿ ಆ ಸ್ಟಾಕನ್ನು ಅಂದರೆ ಈ ಏರಿಯಾದಲ್ಲಿ ಈ ಬಿಟ್ವೀನಲ್ಲಿ ಸ್ವಿಂಗ್ಗೆ ಟ್ರೈ ಮಾಡ್ಬೋದು. ಸ್ಟಾಪ್ ಲಾಸ್ ಅನ್ನೋದು ಇದ್ರ ಬಿಲೋ ಸ್ಟಾಪ್ ಲಾಸ್ ಇರಬೇಕು. ಇಲ್ಲ ಎಂಟ್ರಿನೇ ಈ ರೇಂಜಲ್ಲಿ ಎತ್ಕೊಂಡ್ರೇನು ನಿಮಗೆ ಇಲ್ಲಿಂದ ನಿಮ್ಗೆ ರ್ಯಾಲಿ ಅನ್ನೋದು ಬರೋ ಅವಕಾಶ ಇದೆ. ಬಟ್ ನೀವು ರನ್ನಿಂಗಲ್ಲಿ ಇದ್ದು ಎತ್ಕೋಬೇಕೆ ಹೊರತು ನೀವು ಈಗ ಬೈ ಮಾಡಿಬಿಟ್ಟು ಯಾವಾಗ ನಾನು ನೋಡ್ಕೊತೀನಿ ಅಂದರೆ ಆಗಲ್ಲ. ಯಾಕಂದರೆ ಸ್ಟಾಪ್ ಲಾಸ್ ಹಿಟ್ಟಾಗಿ ಅದಕ್ಕೆ ಕೆಳಗೆ ಬಂದು ಅಲ್ಲಿಂದ ರಿವರ್ಸಲ್ ಆದರೂ ಆಗುತ್ತೆ. ಸ್ಟಾಪ್ ಲಾಸ್ ಅನ್ನೋದು ಅಲ್ಲಿ ಬಂತು ಎಕ್ಸಿಟ್ ಆಗೋಗ್ಬೇಕಷ್ಟೇ ಸ್ಟಾಪ್ ಲಾಸ್ಗೆ. ಇನ್ನು ಸ್ವಲ್ಪ ಕೆಳಕ್ಕೆ ಹೇಳ್ಕೋಣ ಸ್ಟಾಪ್ ಲಾಸ್ ಬೇಕಾದರೆ. ಸ್ವಲ್ಪ ಕೆಳಕ್ಕೆ ಅಂದರೆ ನಿಮಗೆ ಎಲ್ಲಿಗೆ ಅಂದರೆ ಎಕ್ಸಾಕ್ಟಾಗಿ 2600 ಅಂದ್ಕೊಳ್ಳಿ. 2600ವರೆಗೂ ನೀವು ಹೋಲ್ಡ್ ಮಾಡಿ ಅಲ್ಲಿಂದ ನೀವು ಎಕ್ಸಿಟ್ ಆಗೋಗೋದು ಉತ್ತಮ. ಕೆಳಗೆ ಬಂತು ಅಂದರೆ ಸಾಧಾರಣವಾಗಿ ಬರಲ್ಲ, ನಮಗೆ ಗೊತ್ತಿರೋ ಕ್ಯಾಲ್ಕುಲೇಷನ್ ಪ್ರಕಾರ. ಇದು ಆದರೂ ಮಿಸ್ ಆಗುತ್ತೆ ಹೊರತು ಇದು ಮಿಸ್ ಆಗೋದು ತುಂಬಾ ಕಷ್ಟ ಇದೆ. ರಿಲಯನ್ಸ್ ನಿಫ್ಟಿ ಬೀಳ್ತಾ ಇರೋದಕ್ಕೆ ಅದು ಸಪೋರ್ಟ್ಗೆ ನಿಫ್ಟಿ ಬೀಳಬೇಕು ಅಂದರೆ ಮೆಜಾರಿಟಿ ಯಾವುದು ಜಾಸ್ತಿ ಇದಾವೋ ಅವನ್ನ ಇಟ್ಕೊತಾರೆ, ಅವನ್ನ ಹೊಡಿತಾ ಬರ್ತಾರೆ. ಅವನ್ನ ಹೊಡಿತಾ ಬಂದರೆ ನಮಗೆ ಕರೆಕ್ಷನ್ ಬರುತ್ತೆ. ಅವ್ರು ಈಗೇನು ಇವರು ಸೆಲ್ ಮಾಡ್ತಿರೋ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ಈ ಏರಿಯಾಗೆ ತರಕ್ಕೆ. ಲಾಸ್ಟ್ ಟೈಮ್ ಈ ಏರಿಯಾದಿಂದ ಅವ್ರಿಗೆ ಆರ್ಡರ್ ಸಿಗದಿರ ಕರ್ಕೊಂಡು ಹೋಗಿದೆಯಲ್ವಾ. ಸೊ ರಿಪೀಟ್ ಈ ಏರಿಯಾಗೆ ಬರೋದಕ್ಕೋಸ್ಕರ ಅವ್ರು ಕಾಯ್ತಾ ಇದ್ದಾರೆ ರಿಲಯನ್ಸಲ್ಲಿ. ಆಯಿತು. ಈಗ ನೆಕ್ಸ್ಟ್ ಸ್ಟಾಕ್ ಏನಂದರೆ HDFC ಸೆಕೆಂಡ್ ಪ್ಲೇಸಲ್ಲಿ. ಫಸ್ಟ್ ಪ್ಲೇಸಲ್ಲಿ ರಿಲಯನ್ಸ್ ಇದೆ, ಸೆಕೆಂಡ್ ಪ್ಲೇಸಲ್ಲಿ HDFC. ನಿಫ್ಟಿ 50ಗೆ ಸಪೋರ್ಟ್ ಮಾಡಬೇಕಾದ್ರೂ ನಿಫ್ಟಿ 50ಯನ್ನು ಕೆಳಗೆ ತೊಗೊಳ್ಬೇಕಾದ್ರೂ ಇವೆರಡೇ ಸ್ಟಾಕು ಮೇಜಾರಿಟಿ ಸ್ಟೇಕನ್ನು ಹೊಂದಿರುತ್ತೆ. ಸೊ ಇವರು ಈಗೇನು ನೋಡ್ತಿದ್ದಾರೆ ಅಂದರೆ ಈ ಏರಿಯಾದಲ್ಲಿಂದ ಇದು ಆ್ಯಕ್ಚುಲಿ ರ್ಯಾಲಿ ಬರ್ತಾ ಇದನ್ನು ಯಾಕೆ ಅವರು ಈ ಥರ ಬಲವಂತ ಕೆಳಗೆ ಇಳಿತಿದ್ದಾರೆ ಅಂದರೆ ನಿಫ್ಟಿನ ಆಲ್ರೆಡಿ ನಿಫ್ಟಿ ಬೆಳೆದಿದೆ. ಈಗ ಫ್ಯೂಚರ್ಸ್ ಏನು ಬೈ ಮಾಡಿರ್ತಾರೆ ಅವ್ರೇನಿದೆ ಅವರ ಒಂದು ಫ್ಯೂಚರ್ಸ್ ಸೆಲ್ ಮಾಡಿರ್ತಾರಲ್ವ ಅವ್ರಿಗೆ ಫ್ಯೂಚರ್ಸ್ ಬೆಳೆದಾಗ ಹೆವಿ ಲಾಸ್ ಆಗ್ತಿರ್ತವೆ. ಈಗ ಏನೋ ಒಂದು ಬ್ಯಾಡ್ ನ್ಯೂಸ್ಗೋಸ್ಕರ ಕಾಯ್ತಾ ಇರ್ತಾರೆ. ಆ ಬ್ಯಾಡ್ ನ್ಯೂಸ್ ಸಿಕ್ತು ಅಂದರೆ HDFCನ ಮೈನ್ ಯಾವ ಹೈ ಮಾರ್ಜಿನ್ ಇರುತ್ತೋ ಆ ಸ್ಟಾಕ್ಸನ್ನು ಏನೇ ಗುಡ್ ನ್ಯೂಸ್ ಇರಲಿ ಬೀಳಿಸ್ತಾರೆ. ಹೆವಿ ಗುಡ್ ನ್ಯೂಸ್ ಇದ್ದರೆ ಮಾತ್ರ ಅದನ್ನ ತುಂಬ ಕಷ್ಟ. ಇವಾಗ ಸ್ವಲ್ಪ ಆಲ್ರೆಡಿ ಬ್ಯಾಡ್ ನ್ಯೂಸ್ ಇತ್ತಲ್ವಾ, ಆಲ್ರೆಡಿ ಇಲ್ಲಿಂದ ನಮಗೆ ನೋಡಿ ಈ ಏರಿಯಾದಿಂದ ನಮಗೆ ನಿಧಾನಕ್ಕೆ ಬೆಳೀತಾ ಬಂದಿದೆ. ಈ ಏರಿಯಾದಲ್ಲಿ ಸೆಲ್ ಆರ್ಡರ್ಸ್ ಇಟ್ಟಾಗಿ ಅಲ್ಲಿಂದ ರ್ಯಾಲಿ ಬರಬೇಕಾಗಿತ್ತು. ನಿಫ್ಟಿ ಬೀಳೋದ್ರಿಂದ ನಿಫ್ಟಿ ಬಿಂದ ಎಂಥ ಸ್ಟಾಕ್ ಆದ್ರೂ ನಮಗೆ ಬೀಳೋ ಚಾಯ್ಸ್ ಇರುತ್ತೆ. ನಿಫ್ಟಿ ಮೈನ್ ಇರುತ್ತೆ. ನಿಫ್ಟಿ ನಮಗೆ ಮಾರ್ಕೆಟ್ ರ್ಯಾಲಿ ಇಲ್ಲಿದ್ದಾಗ ಈ ಸ್ಟಾಕ್ಸ್ ಎಲ್ಲ ರ್ಯಾಲಿ ಇರ್ತವೆ. ಇದು ನೋಡಿ, ಇದು ನಾವು ಮ್ಯಾಕ್ಸಿಮಮ್ ಈ ಏರಿಯಾವರೆಗೂ ಬರುತ್ತೆ. ಈ ಏರಿಯಾ ಕೂಡ ಬರಲ್ಲ ನಿಮ್ಗೆ ಹೇಳ್ಬೇಕಂದ್ರೆ. ಈ ಏರಿಯಾಗೆ 47 ಫಸ್ಟ್ ಸ್ಟಾಪ್ ಲಾಸ್ ಮಾತ್ರ ನೀವು ಈ ಏರಿಯಾದಲ್ಲಿ ಇಟ್ಕೋಬೇಕಾಗತ್ತೆ. ಮಾರ್ಕ್ ಮಾಡ್ತೀನಿ ಇಲ್ಲಿ. ಈ ಏರಿಯಾ ಈ ಬಿಟ್ವೀನ್ಗೆ ಸ್ಟಾಕ್ ಬಂದಿದ ತಕ್ಷಣ ಇಲ್ಲಿಂದ ರ್ಯಾಲಿ ಬರುತ್ತೆ. ಇಲ್ಲಿ ಬೈ ಆರ್ಡರ್ಸ್ ಇದೆ. ಇಲ್ಲಿ ಬೈ ಆರ್ಡರ್ಸ್ ಅಷ್ಟೊಂದು ಸ್ಟ್ರೆಂತ್ ಆಗಿಲ್ಲ. ಬೈ ಆರ್ಡರ್ಸ್ ಇದೆ ಬಟ್ ಸ್ಟ್ರೆಂತ್ ಇಲ್ಲ. ಈ ಏರಿಯಾದಲ್ಲಿ ಸ್ಟ್ರೆಂತ್ ಇದೆ ಬೈ ಆರ್ಡರ್ಸ್ಗೆ. ಇಲ್ಲಿಗೆ ಬಂತು ಅಂದರೆ ಇಲ್ಲಿಂದ ನಮ್ಗೆ ರ್ಯಾಲಿ ಬರುತ್ತೆ. ನಿಫ್ಟಿ 50 ಅಲ್ಲಿ ಇರೋ HDFC ಈಗಿರೋ ಪರಿಸ್ಥಿತಿಯಲ್ಲಿ ಬೈಯಿಂಗ್ಗೆ ಇನ್ವೆಸ್ಟ್ಮೆಂಟ್ಗೂ ಚೆನ್ನಾಗಿದೆ, ಸ್ವಿಂಗ್ ಟ್ರೇಡ್ಗೂ ಚೆನ್ನಾಗಿದೆ. ಬಟ್ ನಿಮ್ಮ ಓನ್ ಡಿಸಿಷನ್ ತೆಗೆದುಕೋಬೇಕು. ಇದು ಯಾವುದೇ ಥರ ನನ್ನ ರೆಕಮೆಂಡೇಶನ್ ಅಲ್ಲ, ನಿಮ್ಮ ಒಂದು ಓನ್ ಇಚ್ಛೆಯಿಂದ ಹಾಕಬೇಕು, ನಂಗೆ ಸಂಬಂಧ ಇರುವುದಿಲ್ಲ.
ನೆಕ್ಸ್ಟ್ ಸ್ಟಾಕ್ 3ನೇ ಪ್ಲೇಸಲ್ಲಿ ಟಿ ಸಿ ಎಸ್ ನೋಡೋದಾದರೆ ನಮಗೆ ಇಲ್ಲಿ ಹೆವಿ ಸೆಲ್ ಆರ್ಡರ್ಸೇ ಕಾಣಿಸ್ತಿದೆ ನಮಗೆ ಈ ಏರಿಯಾದಲ್ಲಿ ಬೈ ಆರ್ಡರ್ಸ್ ಇದೆ ಈ ಏರಿಯಾ, ಬಟ್ ನಿಲ್ಲತ್ತಾ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದರೆ ಬೀಳ್ತಾರೆ ಸ್ಪೀಡ್ ಹಂಗಿದೆ, ಇದನ್ನು ದಾಟೋಗುತ್ತೆ. ದಾಟೋದ್ರೆ ನೆಕ್ಸ್ಟ್ ಬೈ ಆರ್ಡರ್ಸ್ ಎಲ್ಲಿದೆ ಅಂದರೆ ನಮಗೆ ಈ ಏರಿಯಾ ಇದೆ. ಈ ಏರಿಯಾ ದಾಟೋದ್ಮೇಲೆ ಯಾವುದೇ ಏರಿಯಾ ನಿಲ್ಲಲ್ಲ. ಈ ಏರಿಯಾದಲ್ಲಿ ನಿಲ್ಲೋ ಚಾಯ್ಸ್ ಇದೆ. ಈ ಏರಿಯಾದಿಂದ ನಾನು ನಿಮಗೆ ಮಾರ್ಕ್ ಮಾಡ್ತೀನಿ ನೋಡಿ. ಈ ಏರಿಯಾದಲ್ಲಿ ನಮಗೆ ಬೈ ಆರ್ಡರ್ಸ್ ಕಾಣಿಸ್ತಾ ಇದೆ, ಹ್ಯೂಜ್ ಬೈ ಆರ್ಡರ್ಸ್ ಇದೆ ಈ ಏರಿಯಾದಲ್ಲಿ. ಮಾರ್ಕೆಟ್ ಇದೇನಾದರೂ ಈ ಏರಿಯಾಗೆ ಬಂತು ಅಂದರೆ ಮಿಸ್ ಮಾಡ್ಕೋಬೇಡಿ, ಇಲ್ಲಿಂದ ರ್ಯಾಲಿ ಬರೋ ಚಾನ್ಸ್ ಇದೆ. ಬಟ್ ಪೇಪರ್ ಟ್ರೇಡಿಂಗ್ ಆದರೆ ನೀವು ಮಾಡಿ, ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಬಂದರೆ ರಿಯಲ್ ಟ್ರೇಡಿಂಗನ್ನು ಇಲ್ಲಿ ಮಾಡಿ, ಓಕೆನಾ? ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು. ನನ್ನ ಮೇಲೆ ನಂಬಿಕೆ ಇದ್ದು ಯಾವುದೇ ಕಾರಣಕ್ಕೂ ಅಲ್ಲಿ ಬೈಯಿಂಗ್ ಆಗಲಿ ಸೆಲ್ಲಿಂಗ್ ಆಗಲಿ ಮಾಡಬಾರ್ದು. ಈ ಏರಿಯಾದಲ್ಲಿ ಬೈ ಆರ್ಡರ್ಸ್ ಇದೆ. ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಡಿಪ್ ಆದಂಗೆ ಕಾಣಿಸ್ತಿದೆ ಅಲ್ವಾ? ಇದು ಡಿಪ್ ಆಗಿರೋದಲ್ಲ, ನಿಫ್ಟಿಗೆ ಸಪೋರ್ಟ್ ಆಗಿ ಇದು ಬಿದ್ದಿರೋದೇ ಹೊರತು ಇಲ್ಲಿಂದ ನಮಗೆ ರ್ಯಾಲಿ ಇದೆ. ಇಲ್ಲಿಂದ ನಮಗೆ ರ್ಯಾಲಿ ಅನ್ನೋದು ಆಲ್ ಟೈಮ್ ಹೈಗೆ ಹೋಗುತ್ತೆ. ಇದು ಆಲ್ ಟೈಮ್ ಹೈಗೆ ಹೋಗುತ್ತೆ. ಇಲ್ಲಿ ಹ್ಯೂಜ್ ಬೈ ಆರ್ಡರ್ ಇದೆ. ಈ ಏರಿಯಾದಿಂದ ಮಾರ್ಕ್ ಮಾಡ್ತೀನಿ ನೋಡಿ. ಈ ಏರಿಯಾಗೆ ಹ್ಯೂಜ್ ಬೈ ಆರ್ಡರ್ಸ್ ಇದೆ. ಸ್ಟಾಪ್ ಲಾಸ್ ಆದರೆ ಈ ಏರಿಯಾ ಇಟ್ಕೋಬೇಕಾಗುತ್ತೆ. ಇಲ್ಲಿ ಎಂಟ್ರಿ ಎತ್ಕೊಂಡು ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಳ್ಳೋದು ಉತ್ತಮನೇ. ಒಂದು 30 ಪಾಯಿಂಟ್ 40 ಪಾಯಿಂಟ್ ಬೇಕಾಗುತ್ತೆ. ಈ ಏರಿಯಾದಲ್ಲಿ ನಮಗೆ ರಿವರ್ಸಲ್ ಅನ್ನೋದು ಈ ಏರಿಯಾದಲ್ಲಿ ಎತ್ಕೊಳುತ್ತೆ. ಅವ್ರ ಪ್ರಯತ್ನ ಏನಂದರೆ ಈ ಏರಿಯಾಗೆ ತಂದು ಇಲ್ಲಿಂದ ಮೇಲೆ ಎತ್ಕೊಳ್ಳೋಕ್ಕೆ ಟ್ರೈ ಮಾಡೋಕ್ಕೆ ಅವ್ರು ನೋಡ್ತಿದ್ದಾರೆ. ಆದರೆ ಇಲ್ಲಿ ಟಚ್ ಮಾಡಿ ಇಲ್ಲಿಂದ ಮೇಲಕ್ಕೆ ಹೋಗ್ಬೋದು, ಇಲ್ಲ ಈ ಏರಿಯಾಗೆ ಬಂದು ಈ ಏರಿಯಾದಿಂದ ಮೇಲಕ್ಕೆ ಹೋಗುತ್ತೆ. ಬಟ್ ಅಬ್ಸರ್ವ್ ಮಾಡಿ, ಒಂದು ವೇಳೆ ಈ ಏರಿಯಾಗೆ ಬಂತು ಅಂದರೆ ಸ್ವಿಂಗ್ ಆದರೆ ಟ್ರೈ ಮಾಡ್ಬೋದು, ಓಕೆನಾ? ಇನ್ಫೋಸಿಸ್ ಅಲ್ಲಿ ನಮಗೆ ನೋಡಿ, ಇಲ್ಲಿ ಅವರು ಅನ್ಎಕ್ಸ್ಪೆಕ್ಟೆಡ್ ರ್ಯಾಲಿ ಬಂದಿದ್ದಕ್ಕೆ ಆ ರ್ಯಾಲಿನ ಅಧಿಗಮಿಸಿ ಈ ಏರಿಯಾಗೆ ತಂದು ಇಲ್ಲಿಂದ ಅವರು ಒಂದು ಬೈಯಿಂಗನ್ನು ಆಕ್ಟಿವಿಟಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಏರಿಯಾಗೆ ಬಂದಮೇಲೆ ಹೈ ನೆಟ್ವರ್ತ್ ಇನ್ವೆಸ್ಟರ್ ಏರಿರ್ತಾರೆ, ಈ ಏರಿಯಾದಲ್ಲಿ ಬೈಯಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅವರು ಈಗ ಬಾಟಮ್ ಔಟ್ ಆಗಿದೆ. ಇದು ಇನ್ವೆಸ್ಟ್ಮೆಂಟ್ಸ್ಗೆ ಒಳ್ಳೆ, ನನಗೆ ಗೊತ್ತಿದೆ ಚೆನ್ನಾಗಿದೆ. ಇನ್ವೆಸ್ಟ್ಮೆಂಟ್ಸ್ಗೆ ಆಲ್ರೆಡಿ ಬಾಟಮ್ ಔಟ್ ಆಗಿರೋ ಸ್ಟಾಕು. ಇಲ್ಲಿಂದ ನಮಗೆ ರ್ಯಾಲಿನೇ ಹೊರತು ಸಾಧಾರಣವಾಗಿ ಡಿಪ್ ಬರಲ್ಲ. ಡಿಪ್ ಬರಬೇಕು ಅಂದರೆ ವೆರಿ ಬ್ಯಾಡ್ ನ್ಯೂಸ್ ಆಗಿ ಏನಾದರೂ ಒಂದು ಬರಬೇಕಾಗತ್ತೆ. ಸದ್ಯಕ್ಕೆ ಇನ್ಫೋಸಿಸ್ಗೆ ಯಾವುದೇ ಥರ ಬ್ಯಾಡ್ ನ್ಯೂಸ್ ಸದ್ಯಕ್ಕಿಲ್ಲ. ಆಲ್ರೆಡಿ ಅದಕ್ಕೆ ಬೇಕಾದ ಡಿಸ್ಕೌಂಟು ಇದು ಆಗೋಗಿದೆ. ಫ್ರೆಶ್ ಬ್ಯಾಡ್ ನ್ಯೂಸ್ ಏನಾದರೂ ಬರಬೇಕಿರೋ, ಆಲ್ರೆಡಿ ಮಾರ್ಕೆಟಲ್ಲಿ ಏನು ರನ್ನಿಂಗ್ ಇದೆ ಅದಕ್ಕೆಲ್ಲ ಡಿಸ್ಕೌಂಟ್ ಆಗಿದೆ. ಡಿಸ್ಕೌಂಟ್ ಆಗಿ ಇಲ್ಲಿಂದ ನಮಗೆ ರ್ಯಾಲಿಗೆ ಸಿದ್ಧವಾಗಿದೆ. ಇವರು ಅನ್ಎಕ್ಸ್ಪೆಕ್ಟೆಡ್ ರ್ಯಾಲಿ ಇಲ್ಲಿ ಏನು ಬಂದಿತ್ತು ಅದನ್ನು ಅವರು ಅವರ ಒಂದು ಕಂಟ್ರೋಲ್ ತೆಗೆದುಕೊಂಡು ಆನಂತರ ನಾರ್ಮಲ್ ರ್ಯಾಲಿಗೆ ಪ್ರಯತ್ನ ಮಾಡ್ತಾರೆ. ನೀವು ಇಲ್ಲೆಲ್ಲ ನೋಡ್ಬೋದು. ನೋಡಿ, ಅನ್ಎಕ್ಸ್ಪೆಕ್ಟೆಡ್ ರ್ಯಾಲಿ ಬಂತಲ್ವಾ, ಅವ್ರೇನು ಮಾಡಿದ್ರು, ಅವರು ಟ್ರೈ ಮಾಡಿದ್ರು. ಇಲ್ಲಿ 2 ಸತಿ ಟ್ರೈ ಮಾಡೋದು ಆಗಲಿಲ್ಲ. 3ನೇ ಸತಿ ಸ್ವಲ್ಪ ಕೆಳಗೆ ಬಂತು, ಬಟ್ ಇಲ್ಲಿಂದ ಬೈಯಿಂಗ್ ಬಂದ್ಬಿಡ್ತು. ಹಂಗೆ 2 ಸತಿ ಟ್ರೈ ಮಾಡಿದ್ರು. ಇಲ್ಲಿ ನೋಡಿ, ಮತ್ತೆ ಅವರ ಇಂಟೆನ್ಷನ್ ಏನಿತ್ತು ಇಲ್ಲಿಗೆ ಬರಬೇಕು ಅಂತ, ಅಟ್ಲೀಸ್ಟ್ ಇಲ್ಲಿವರೆಗೂ ತಂದು ಇಲ್ಲಿಂದ ನಮಗೆ ಮೇಲೆಗೆ ಎತ್ಕೊಂಡಿದ್ದಾರೆ. ಅದೇ ಥರ ನಮಗೆ ಇಲ್ಲಿ ಬೈ ಆರ್ಡರ್ಸ್ ಇದೆ, ಇದರ ಕೆಳಗಡೆ ಬೈ ಆರ್ಡರ್ಸ್ ಇದೆ. ಅದಕ್ಕೆ ಅವ್ರು ಈ ಏರಿಯಾವರೆಗೂ ತಂದು ಇಲ್ಲಿಂದ ಅವ್ರ ಮೇಲೆ ಎತ್ಕೊಂಡು ಹೋಗ್ತಾರೆ, ಓಕೆನಾ? ಇದು ಇನ್ವೆಸ್ಟ್ಮೆಂಟ್ಸ್ಗಾದರೆ ಹೇಗೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ನಿಫ್ಟಿ 50 ಸ್ಟಾಕು ಇನ್ಫೋಸಿಸ್ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇರೋದೆ. ಆದರೆ ಇದಕ್ಕೆ ಬಂದ ಸ್ವಲ್ಪ ಬ್ಯಾಡ್ ನ್ಯೂಸ್ಗಳಿಂದ ಕೆಳಗೆ ಬಂದಿದೆ, ಯಾಕೆನಾ ಯಾವ ಬೈ ಆರ್ಡರ್ಸು ನಿಂತಿಲ್ಲ. ಬಟ್ ಇಲ್ಲಿ ಬಾಟಮ್ ಔಟ್ ಆಗಿದೆ. ಈ ಬಾಟಮ್ ಔಟಿಂದ ನಮಗೆ ರ್ಯಾಲಿ ಅನ್ನೋದು ಬರುತ್ತೆ. ಸ್ನೇಹಿತರೆ, ನನಗೆ ಗೊತ್ತಿದ್ದು ಇಲ್ಲಿಂದ ರ್ಯಾಲಿ ಬರಲ್ಲ. ನೋಡೋಲ್ಲ ಪಂಚರತ್ನಗಳು ಯಾವುವು? HDFC, ರಿಲಯನ್ಸ್, ಇನ್ಫೋಸಿಸ್,
ICICI ಆಗಿರ್ಬೋದು, ನಮಗೆ SBI ಆಗಿರ್ಬೋದು, ಅವೆಲ್ಲ ಸ್ವಲ್ಪ ಹೈ ಮಾರ್ಜಿನ್ ಇರೋವಂಥವೆ. ಸೊ ನಾವು ನಮಗೆ ಇರೋ ಇದರಲ್ಲಿ ಹೆವಿ ಮಾರ್ಜಿನ್ 5 ಸ್ಟಾಕ್ಸ್ ಮಾತ್ರ ನಾವು ಚೂಸ್ ಮಾಡ್ತೀವಿ. ಆ 5 ಇನ್ನವರೆಗೂ ನಾವು ನೋಡಿದ್ವಲ್ಲ. ಈಗ ನಿಫ್ಟಿಯಲ್ಲಾದರೆ ಇಲ್ಲಿ ಬೈ ಆರ್ಡರ್ಸ್ ಇದೆ, ಬಟ್ ಇದು ಕ್ಲಿಯರ್ ಮಾಡ್ಕೊಂಡು ಕೆಳಗೆ ಬರುತ್ತೆ. ಕ್ಲಿಯರ್ ಮಾಡ್ಕೊಂಡು ಇಲ್ಲಿಂದ ಮೇಲಕ್ಕೆ ಹೋಯ್ತು ಅಂದರೆ ಹೋಗ್ಬೋದು. ನಾನು ಈ ಏರಿಯಾಗೆ ಬಂದಮೇಲೆ ನಾನು ಅಬ್ಸರ್ವ್ ಮಾಡಿ ನಿಮಗೆ ಹೇಳ್ತೀನಿ, ಬಟ್ ರನ್ನಿಂಗಲ್ಲಿ ಹೇಳೋಕ್ಕಾಗಲ್ಲ. ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ, ಆ ನಂತರ ನಾನು ಫ್ರೀ ಆಗ್ತೀನಿ, ಅವಾಗ ನಾನು ಹೇಳ್ತೀನಿ. ಬಟ್ ಇಲ್ಲಾದರೆ ನನಗೆ ಬೈ ಆರ್ಡರ್ ಇದೆ. ಇಲ್ಲಿ ಬಂದಿದ ತಕ್ಷಣ ರಿವರ್ಸಲ್ ಎತ್ಕೊಳತ್ತೆ, ಅಟ್ಲೀಸ್ಟ್ ಒಂದು ಸ್ವಿಂಗ್ ಕೊಡುತ್ತೆ. ಇಲ್ಲಿಂದ ಅಟ್ಲೀಸ್ಟ್ ಒಂದು 100 to 200 ಪಾಯಿಂಟ್ಸ್ ಬರುತ್ತೆ. ಯೂಜ್ ಸ್ವಿಂಗ್ ಬರಬೇಕು ಅಂದರೆ ಇನ್ನೂ ಸ್ವಲ್ಪ ಕೆಳಗೆ ಬರಬೇಕು. ಈ ಏರಿಯಾದಲ್ಲಿ ನಮ್ಮ ಬೈ ಆರ್ಡರ್ಸ್ ಏನಿದೆ ಅದು ಆಲ್ರೆಡಿ ಮೆಜಾರಿಟಿ ಕ್ಲಿಯರ್ ಆಗಿದೆ. ಇಲ್ಲಿರೋ ಆರ್ಡರ್ಸ್ ಮೆಜಾರಿಟಿ ಕ್ಲಿಯರ್ ಆಗಿರೋದಕ್ಕೆ ನಿಮ್ಗೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸ್ವಲ್ಪ ಸ್ವಿಂಗ್ ಆದರೆ ಬರುತ್ತೆ. ಆನಂತರ ಫ್ರೆಶ್ ಕ್ಯಾಂಡಲ್ಸ್ ನೋಡಿ ನಾನು ಹೇಳ್ತೀನಿ. ಫ್ರೆಶ್ ಕ್ಯಾಂಡಲ್ಸಲ್ಲಿ ಯಾವ ಥರ ನಮಗೇನಾದರೂ ವರ್ಕೌಟ್ ಆಗುತ್ತಾ ಅನ್ನೋದು ನೋಡಿ ನಾನು ಹೇಳ್ತೀನಿ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ನೋಡೋಣ ಏನಾಗಿದೆ ಅಂತ. ನೋಡಿ, ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಈ ಏರಿಯಾದಲ್ಲಿ ಬೈ ಆರ್ಡರ್ಸ್ ಇಲ್ಲ. ನಮ್ಗೆ ನೆಕ್ಸ್ಟ್ ಬೈ ಆರ್ಡರ್ಸ್ ನೋಡಬೇಕು ಅಂದರೆ ಮಾರ್ಕ್ ಮಾಡ್ತೀನಿ ನೋಡಿ. ಈ ಏರಿಯಾವರೆಗೂ ನಮಗೆ ಯಾವುದೇ ಸೇಫ್ ಝೋನ್ ಇಲ್ಲ ಬೈ ಆರ್ಡರ್ಗೆ, ಓಕೆನಾ. ಈ ಏರಿಯಾವರೆಗೂ ಬರಕ್ಕೆ ವೆಯ್ಟ್ ಮಾಡಿ. ಈ ಏರಿಯಾವರೆಗೂ ಸ್ಟಾಪ್ ಲಾಸ್ అనేది ಇಲ್ಲಿಟ್ಕೊಳ್ಳಿ. ಎಂಟ್ರಿ ಅನ್ನೋದು ಈ ಬಿಟ್ವೀನಲ್ಲಿ ನೀವು ಎಲ್ಲಾದರೂ ಎತ್ಕೋಬೋದು. ಸ್ಟಾಪ್ ಲಾಸ್ ಕೆಳಗಡೆ ಇರಬೇಕು. ನಮಗೆ ಈ ಏರಿಯಾದ ಬೈ ಆರ್ಡರ್ಸ್ ಇದೆ, ಬಟ್ ಸ್ವಲ್ಪ ಕೆಳಗೆ ಬಂದರೆ ಈ ಏರಿಯಾ ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ಈ ಬಿಟ್ವೀನ್ ಏನು ಇಲ್ಲಿ ಒಂದು 400 ಪಾಯಿಂಟ್ಸ್ ಏನಿದೆ, ಈ 400 ಪಾಯಿಂಟ್ಸ್ ಬಿಟ್ವೀನಲ್ಲೇ ನಮಗೆ ರಿವರ್ಸಲ್ ಆಗುತ್ತೆ. ಈ ರಿವರ್ಸಲ್ ಆಗೋದಕ್ಕೆ ನೀವು ವೆಯ್ಟ್ ಮಾಡಿ. ಇಲ್ಲಿ ನೀವು ಆಕ್ಟಿವಿಟಿ ಎತ್ಕೋಬೋದು. ಬಟ್ ಫ್ಯೂಚರ್ಸ್ ಆದರೆ ಬೆಟ್ರ್ ಹೊರತು ಪುಟ್ಟು ಕಾಲು ಆದರೆ ಇಲ್ಲಿ ನೀವು ನೋಡ್ಬೋದು. ನೋಡಿ, ಇಲ್ಲಿಂದ ನಿಮಗೇನು ಪ್ರೀಮಿಯಂ ಇನ್ಕ್ರೀಸ್ ಆಗ್ತಾ ಬಂದಿರುತ್ತೆ. ಇಲ್ಲಿ 2 ಗ್ರೀನ್ ಕ್ಯಾಂಡಲ್ ಬಿದ್ದಿದ ತಕ್ಷಣವೇ ನಿಮ್ಮ ಪ್ರೀಮಿಯಂ ಎಂಟೈರ್ ಪ್ರೀಮಿಯಂ ಇಲ್ಲಿ ಕರವಾಗಿರುತ್ತೆ, ಹೌದಾ. ಫ್ಯೂಚರ್ಸ್ ಅಲ್ಲಾದರೆ ಆ ಥರ ಆಗಲ್ಲ. ಬಟ್ ಸ್ಟಾಪ್ ಲಾಸ್ನ ಸ್ಟ್ರಿಕ್ಟಾಗಿ ಮೈಂಟೈನ್ ಮಾಡಬೇಕು. ನೀವು ಮಾರ್ಕೆಟ್ ರನ್ನಿಂಗಲ್ಲಿ ನೀವು ಆಕ್ಟಿವ್ ಆಗಿ ಇರಬೇಕು. ಆಕ್ಟಿವ್ ಆಗಿ ಇಲ್ದಿರ ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಬ್ಯಾಡ್ ನ್ಯೂಸ್ ಬಂತು ಅಂದರೆ ಈ ಥರ ಸಡನ್ನಾಗಿ ಫಾಲ್ ಬರುತ್ತೆ, ಓಕೆನಾ. ಅವರು ಏನು ಇಂಟೆನ್ಷನ್ ಏನಿತ್ತು ಈ ಏರಿಯಾದಿಂದ ಬರಬೇಕು. ಇಲ್ಲಿ ಸೆಲ್ ಆರ್ಡರ್ಸು ಕಮ್ಮಿ ಇದ್ದವು, ಆದರೆ ಅವರಿಗೆ ಹೆವಿ ಬೇಕು. ಬೈ ಆರ್ಡರ್ಸ್ ಏನಿದ್ದು ಇಲ್ಲಿ ಪುಟ್ಟು ಆಗಲಿ ಫ್ಯೂಚರ್ ಸೆಲ್ ಮಾಡಿದರೆ ಸೆಲ್ ಮಾಡೋರು ಇರಬೇಕು ಇಲ್ಲಿ ಈ ಏರಿಯಾದಲ್ಲಿ. ಸೊ ಅದಕ್ಕೇನು ಮಾಡಿದ್ರು, ಸಡನ್ನಾಗಿ ಅವ್ರ ಇಂಟೆನ್ಷನ್ ಸೆಲ್ ಮಾಡೋಕ್ಕೆ. ಆದರೆ ಈ ಏರಿಯಾದಲ್ಲಿ ಬೈಯರ್ಸ್ ಇಲ್ಲ, ಹೆವಿ ಸೆಲ್ಲರ್ಸ್ ಬಂದ್ಬಿಟ್ರೆ ಅವರು ರಿವರ್ಸಲ್ ಎತ್ಕೊಂಡ್ರು, ಅವ್ರು ಬೈಯಿಂಗ್ ಎತ್ಕೊಂಡಾಗ ಇಲ್ಲಿಂದ ಮೇಲೆ ಕೊಲ್ಟಾಗತ್ತೆ ಅಂತ ಬೈ ಮಾಡಿರೋರಿಗೆ ನೀಟಾಗಿ ಟೋಪಿ ಹಾಕಿ ಕೆಳಗೆ ಇಳ್ಕೊಂಬಂದಿದ್ದಾರೆ. ಸೊ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಈ ಏರಿಯಾಗಳಲ್ಲಿ ಬೈ ಆರ್ಡರ್ಸ್ ಇಲ್ದಿರಾದ್ರೆ ಎಂಟ್ರಿ ಆಗಬಾರ್ದು. ನೋಡಿ, ಇವೆಲ್ಲ ಈ ಏರಿಯಾ ಪೂರ್ತಿ ಏರಿಯಾದಲ್ಲಿ ಬೈ ಆರ್ಡರ್ಸ್ ಇಲ್ಲ. ನಮ್ಗೆ ಅಷ್ಟೊಂದು ಯೂಜ್ ಬೈ ಆರ್ಡರ್ಸ್ ನಮಗೆ ಈ ಏರಿಯಾದಲ್ಲಿ ಕಾಣಿಸ್ತಿದೆ. ಈ ಏರಿಯಾವರೆಗೂ ವೆಯ್ಟ್ ಮಾಡೋದು ಉತ್ತಮ, ಓಕೆನಾ ಸ್ನೇಹಿತರೆ. ನಾವು ನೋಡ್ತಿರೋ ಈಗ ನ್ಯಾಸ್ಡ್ಯಾಕ್ ಅಮೇರಿಕನ್ ಮಾರ್ಕೆಟ್ಸಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಅಮೇರಿಕನ್ ಮಾರ್ಕೆಟ್ಸ್ ನಾವು ಯಾಕೆ ನೋಡೋದು ಅಂದರೆ ಇದು ದೊಡ್ಡಣ್ಣ ಇದ್ದಂಗೆ. ನಮಗೆ ಎಲ್ಲ ಮಾರ್ಕೆಟ್ಸ್ಗೂ ಇದು ದೊಡ್ಡಣ್ಣ. ಈ ಮಾರ್ಕೆಟಲ್ಲಿ ನಮಗೇನಾದರೂ ಹೆವಿ ಸೆಲ್ಲಿಂಗ್ ಇತ್ತು ಅಂದರೆ ನಮ್ಮ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಮಗೆ ಬೈಯರು ಸೆಲ್ಲರ್ಸ್ ಎಲ್ಲ ಅಷ್ಟೊಂದು ಅಗ್ರೆಸಿವ್ ಆಗಿಲ್ಲ. ಆಲ್ರೆಡಿ ಇಲ್ಲಿಂದ ನಮಗೆ ಸ್ವಲ್ಪ ಕರೆಕ್ಷನ್ ಬರೋ ಒಂದು ಅವಕಾಶ ಇದೆ, ಬಟ್ ಜಾಸ್ತಿ ಆದರೆ ಬರಲ್ಲ. ಜಾಸ್ತಿ ಬರೋ ಅಷ್ಟೊಂದು ಬ್ಯಾಡ್ ನ್ಯೂಸ್ ಇದುವರೆಗೂ ಬಂದಿಲ್ಲ. ಯಾವುದಾದ್ರೂ ಒಂದು ಬ್ಯಾಡ್ ನ್ಯೂಸ್ ಬಂತು ಅಂದರೆ ಬ್ಯಾಡ್ ನ್ಯೂಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಆಕ್ಚುಲಿ ಅವರು. ಬ್ಯಾಡ್ ನ್ಯೂಸ್ ಈ ಏರಿಯಾದಲ್ಲಿ ಬೈಯಿಂಗ್ ಆಕ್ಟಿವಿಟಿ ತುಂಬಾ ಇರುತ್ತೆ.
ಇಲ್ಲಿಂದನೇ ರ್ಯಾಲಿ ಇದೆ, ಇಲ್ಲಿಂದ ಅವರು ಇಂಟೆನ್ಷನ್ ಮೇಲೆ ಬೈಯಿಂಗ್ ಸೈಡ್ ಅವ್ರ ಇಂಟೆನ್ಷನ್ ಇದೆ. ಆದರೆ ಅವರಿಗೆ ಆದಷ್ಟು ಸ್ಟಾಕ್ ಸಿಗ್ತಾ ಇಲ್ಲ, ಫ್ಯೂಚರ್ಸ್ ಅಲ್ಲಿ ಅವ್ರು ಬೇಕಾದಷ್ಟು ಲಾಟ್ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಅವ್ರು ಸೆಲ್ಲಿಂಗ್ ಹೊಡಿತಾ ಇದ್ದಾರೆ. ಇಲ್ಲಿಂದ ರಿವರ್ಸಲ್ ಬೈಯಿಂಗ್ ಬಂದಿದೆ, ನೀವು ನೋಡಿರ್ತೀರಾ. ಅದು ಇಲ್ಲಿಂದ ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರೋಕ್ಕೆ ಹ್ಯೂಜ್ ಬೈ ಆರ್ಡರ್ಸ್ ಇದೆ. ಈ ಏರಿಯಾದಲ್ಲಿ ನಮಗೆ ರಿವರ್ಸಲ್ ಎತ್ಕೊಳ್ಳುತ್ತೆ. ಹೆವಿ ಬ್ಯಾಡ್ ನ್ಯೂಸ್ ಇದ್ರೆ ಮಾತ್ರ ನೋಡಿ ನಿಮ್ಗೆ ಯಾವ ಥರ ಭಯ ಪಡಿಸ್ತಾರೆ ಅಂತ. ಗ್ಯಾಪ್ ಅಪ್ ಓಪನ್ ಅಲ್ಲಿಂದ ಇನ್ನೇನು ಮಾರ್ಕೆಟ್ ಮುಳುಗೋಯ್ತು ಅನ್ನೋ ಥರ ಭಯ ಪಡಿಸ್ತಾರೆ. ಅವ್ರ ಇಂಟೆನ್ಷನ್ ಏನು, ಅವ್ರಿಗೆ ಹ್ಯೂಜ್ ಸ್ಟಾಕ್ ಬೇಕು ಬೈ ಮಾಡೋಕ್ಕೆ, ಲಾಟ್ ಗಟ್ಟಲೆ ಬೇಕು ಅಂದರೆ ಹೆವಿ ಸೆಲ್ಲರ್ಸ್ ಬರಬೇಕು ಅಂದರೆ ನಾರ್ಮಲ್ ಇನ್ವೆಸ್ಟರ್ ಎಂಟ್ರಿ ಆಗಬೇಕು. ಅವ್ರು ಭಯ ಬಿಟ್ಟರೆ ಇವ್ರು ಲಾಭ ಸಂಪಾದಿಸ್ಕೊತಾರೆ. ಓಕೆನಾ, ಸಿಂಪಲ್. ಅವ್ರು ಭಯ ಪಡ್ಸೋಕ್ಕೆ ನೋಡ್ತಾರೆ. ನಾವು ಅವ್ರಿಗಿನ್ನ ಧೈರ್ಯವಾಗಿರ್ಬೇಕು ಅಂದರೆ ನಾವು ಕೀ ಪಾಯಿಂಟ್ಸಲ್ಲಿ ವೆಯ್ಟ್ ಮಾಡಬೇಕು. ಎಲ್ಲಂದರೆ ಅಲ್ಲಿ ಎಂಟ್ರಿ ಎತ್ಕೋಬಾರ್ದು. ಕೀ ಪಾಯಿಂಟ್ಸ್ ಏನಿರುತ್ತೆ, ನಮಗೆ ಹ್ಯೂಜ್ ಬೈ ಆರ್ಡರ್ಸ್ ಎಲ್ಲಿರುತ್ತೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ಕೊಂಡ್ರೆ ಸಾಕು. ಓಕೆನಾ, ನ್ಯಾಸ್ಡ್ಯಾಕಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಈಗ ಡೌ ಜೋನ್ ನೋಡೋದಾದ್ರೆ ನಮಗೆ ಬಾಟಮ್ ಔಟ್ಗೆ ಹತ್ರ ಬಂದಿದೆ ಸ್ನೇಹಿತರೆ. ನೀವು ಡೌ ಜೋನ್ ನೋಡಿ, ಇಲ್ಲಿಂದ ಇಷ್ಟು ಜೋರಾಗಿ ಬಿದ್ದುಕೊಂಡು ಬಂದಿದೆ ಅಲ್ವಾ. ನಿಮಗೆ ಈ ಏರಿಯಾ ಎಸ್ಪೆಷಲಿ ಈ ಏರಿಯಾಗೆ ಬಂದಿದ ತಕ್ಷಣ ಇಲ್ಲಿಂದ ರಿವರ್ಸಲ್ ಇದೆ. ಈ ಏರಿಯಾದಲ್ಲೇ ನಮಗೆ ಸ್ಲೋ ಡೌನ್ ಸ್ಟಾರ್ಟ್ ಆಗುತ್ತೆ. ನೀವು ಆಲ್ರೆಡಿ ನೋಡಿರ್ಬೋದು, ಇಲ್ಲಿ ಗ್ಯಾಪ್ ಡೌನ್ ಆದ್ರೂ ಇಲ್ಲಿಂದ ನನ್ನ ಕೆಳಗಡೆ ಕ್ಯಾಂಡಲ್ ಅನ್ನೋದು ಇನ್ಕ್ರೀಸ್ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಬೈ ಆರ್ಡರ್ಸ್ ಇದೆ. ಅವ್ರ ಇಂಟೆನ್ಷನ್ ಇಲ್ಲಿಂದ ಕೆಳಗೆ ಕರ್ಕೊಂಬರೋದಕ್ಕೆ. ಯಾಕಂದ್ರೆ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ರ್ಯಾಲಿ ಬಂದಿದೆ ಇಲ್ಲಿ, ಬಟ್ ರ್ಯಾಲಿಯಲ್ಲಿ ಕವರಪ್ ಆಗಿದೆ, ಇನ್ನೂ ಸ್ವಲ್ಪ ಕವರಪ್ ಆಗೋದಿದೆ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಈಗ ಸೀದಾ ಇಲ್ಲಿ ಕರ್ಕೊಂಬರ್ತಾರೆ. ಇಲ್ಲಿ ಬೈ ಆರ್ಡರ್ಸ್ ಇದೆ. ಈ ಏರಿಯಾದಲ್ಲಿ ಏನಿದೆ ಬೈ ಆರ್ಡರ್ಸ್ ಇದೆ. ಇಲ್ಲಿ ನಿಲ್ಲಿಲ್ಲ ಅಂದ್ರೆ ಇಲ್ಲಿ ನಿಲ್ಲುತ್ತೆ, ಈ ಏರಿಯಾ ನಿಲ್ಲುತ್ತೆ ಬೈ ಆರ್ಡರ್ಸ್ಗೆ. ಯಾರಾದರೂ ಫಾರಿನ್ ಮಾರ್ಕೆಟಲ್ಲಿ ನಾವು ನೋಡಲ್ಲ ಯಾರು. ಈ ಏರಿಯಾದಲ್ಲಿ ನಮ್ಗೆ ಬೈಯಿಂಗ್ ಏನಿದೆ, ಇಲ್ಲಿ ಎಂಟ್ರಿ ಎತ್ಕೊಂಡು ಸ್ಟಾಪ್ ಲಾಸ್ ಅನ್ನೋದು ಇದ್ರ ಕೆಳಗಡೆ, ಈ ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲ್ಸ್ ಇದ್ರ ಕೆಳಗಡೆ ನಾವು ಸ್ಟಾಪ್ ಲಾಸ್ ಅನ್ನು ಇಟ್ಕೋಬೇಕಾಗತ್ತೆ. ನ್ಯಾಸ್ಡ್ಯಾಕ್ ಪ್ಲಸ್ ಡೌ ಜೋನ್ ಯಾರು ನೋಡಲ್ಲ, ಬಟ್ ಅವನ್ನ ನಾವು ಅಬ್ಸರ್ವ್ ಮಾಡಬೇಕು. ಯಾಕಂದ್ರೆ ಇವನ್ನ ಸಂಬಂಧಪಟ್ಟೆ ನಮ್ಮ ನಿಫ್ಟಿ ಅನ್ನೋದು ಇರುತ್ತೆ. ಇದರಲ್ಲಿ ಹ್ಯೂಜ್ ಫಾಲ್ ಬಂದರೆ ನಮ್ಮ ನಿಫ್ಟಿಯಲ್ಲೂ ಫಾಲ್ ಬರುತ್ತೆ.